ಹಾಯ್ ಫ್ರೆಂಡ್ಸ್. ಸೊ ಇವತ್ತು ಎಂಡ್ ಟು ಎಂಡ್ ವೀಡಿಯೋ ಮಾಡ್ತಾ ಇದ್ದೀನಿ. ಆಯಿಸ್ಟರ್ ಮಶ್ರೂಮ್ ಹೆಂಗೆ ಮಾಡೋದು ಅನ್ನೋದನ್ನು ಎಂಡ್ ಟು ಎಂಡ್ ಮಾಡ್ತಾ ಇದ್ದೀನಿ. ಕ್ಲಿಯರಾಗಿ ನೋಡ್ಕೊಳ್ರಿ ಫ್ರೆಂಡ್ಸ್. ಫಸ್ಟ್ ನೋಡಿ, ಪೆಲೆಟ್ಸನ್ನು ತಗೋಬೇಕು. ನಾವು 1 kg ವೆಯ್ಟ್ ಮಾಡ್ಕೊಳ್ಬೇಕು. ನೋಡಿ 1000 ಗ್ರಾಮ್ಸ್ ಆಯಿತು. ಸೊ ಈ ಪ್ರೊಸೆಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನೋಡಿ 1.5 ಲೀಟರ್ ತುಂಬಿಸ್ತಾ ಇದ್ದೀನಿ. ನಾವು ಕೆಟ್ಲಲ್ಲಿ ಮಾಡ್ತಾ ಇದ್ದೀವಿ, ನೀವು ಯಾವುದ್ರಲ್ಲ ಮಾಡ್ಬೋದು, ಗ್ಯಾಸಲ್ಲಿ ಯಾವುದ್ರಲ್ಲ ಮಾಡ್ಬೋದು. ಓಕೆ, 1.5 ಲೀಟರ್ ತುಂಬಿಸ್ಕೋಬೇಕು. 1 kg ಪೆಲೆಟು, 1.5 ಲೀಟರ್ ವಾಟರ್ ಆನ್ ಮಾಡ್ತಾ ಇದ್ದೀನಿ. ಸೊ ಆನ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಹಿಂಗೆ ಕುದೀತಾ ಇದೆ ನೋಡಿ, ಹಿಂಗೆ ಕುದಿಬೇಕು. ಕುದ್ದಾಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದನ್ನು ನೋಡಿ ಹಿಂಗೆ ಹಾಕೋದು, ನೀಟಾಗಿ ಹಿಂಗೆ ಹಾಕಿ ಫುಲ್ಲು ಆಲ್ ಓವರ್ ಇದಕ್ಕೆಲ್ಲ ಇದಾಗಬೇಕು, ಎಲ್ಲದಕ್ಕೂ ಸಪ್ಲೈ ಆಗಬೇಕು. ಹಂಗೆ ಹಾಕೊಡಿ, ಫುಲ್ಲು ನೀರೆಲ್ಲ ಎಲ್ಲ ಕಡೆಗೂ ಹೋಗ್ಬೇಕು. ಆ ಥರ ಹಾಕಿ ಫುಲ್ ಯೂಸ್ ಆಗಬೇಕು. ಫುಲ್ಲು ಎಲ್ಲ ಕಡೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗೋದಂಗೆ ಹಾಕ್ಬಿಟ್ಟು ಇದನ್ನೇ ಮಾಡ್ತೀರಾ ನೀಟಾಗಿ ಮಾಡಿ ಕವರ್ನ ತಗೊಂಡು ಹಿಂಗೆ ನೋಡಿ ದೂರ ಹಿಂಗೆ ಇಟ್ಕೊಡೋದು ಸ್ವಲ್ಪ ಹೊತ್ತು. ಸೊ ಇವಾಗ ನೋಡಿ 8 ಅವರ್ಸ್ ಆಗಿದೆ. 8 ಅವರ್ಸ್ ಆಗಿದೆ. ಬಿಸಿ ನೀರು ಹಾಕ್ಬಿಟ್ಟು 8 ಅವರ್ಸ್ ಆಗಿದೆ ಇದು. ಸೊ ಇವಾಗ ನಾವು ಸ್ಪಾನ್ನ ಇದರೊಳಗೆ ಹಾಕಬೇಕು, ವೇಯ್ ಮಾಡಬೇಕು. 140 ಗ್ರಾಮ್ ವೇಯ್ ಮಾಡ್ಕೊಂಡ್ರೆ 140 ಗ್ರಾಮ್ಸ್ ವೇಯ್ ಮಾಡಬೇಕು. 140 ಗ್ರಾಮ್ಸ್ ವೇಯಿಂಗ್ ಮಾಡಬೇಕು. ಸೊ 140 ಬಂತು, ಸ್ವಲ್ಪ ತೆಕ್ಕೊಳ್ಳೋಣ. ಸೊ ಅಂದಾಜು 140 ಪ್ಲಸ್ ಆರ್ ಮೈನಸ್ ಇರಲಿ, ತೊಂದರೆ ಇಲ್ಲ. ಹಾಕಿ ಇಟ್ಕೊಂಡಿದ್ದೀವಿ. ಓಕೆನಾ ಫ್ರೆಂಡ್ಸ್. ನೋಡಿ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ದೊಡ್ಡ ಇರ್ತವೆ. ಸೊ ಇದನ್ನೆಲ್ಲ ಪುಡಿ ಮಾಡ್ಕೊಬೇಕು. ಓಕೆನಾ, ಎಲ್ಲ ಗ್ರ್ಯಾನ್ಯೂಲ್ಸ್ ಈ ಥರ ಬರಬೇಕು. ಗ್ರ್ಯಾನ್ಯೂಲ್ಸು ಹಿಂಗೆ ಗ್ರ್ಯಾನ್ಯೂಲ್ಸ್ ಇದ್ದಾಗ ನೀವು ಚೆನ್ನಾಗಿ ಮಾಡ್ಕೋಬೋದು. ಸ್ಪಾನ್ ಚೆನ್ನಾಗಿದೆ ಅಂತ ಅವಾಗ ನೀಟಾಗಿ ಎಲ್ಲ ಮೈಸಿಲಿಯಮ್ ರನ್ ಆಗುತ್ತೆ ಅವಾಗ. ಸರಿನಾ? ನೋಡಿ ತೆಗೆದಿದ್ದೀನಿ. ಇದನ್ನು ಹಿಂಗೆ ಅನ್ಕೋಬೇಕು, ಸ್ವಲ್ಪ ಮೃದು ಮಾಡ್ಕೋಬೇಕು, ಮೆತ್ತಗೆ ಮಾಡ್ಕೋಬೇಕು, ಹದ ಮಾಡ್ಕೋಬೇಕು. ಹದ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ನೋಡಿ ಸ್ಪಾನ್ ಎಲ್ಲ ಈ ಥರ ಸುತ್ತೂರ ಹಾಕಬೇಕು ಸ್ನೇಹಿತರೆ. ನೀಟಾಗಿ ನೋಡಿ ಹಿಂಗೆ ಹಾಕ್ಬಿಟ್ಟು ಎಲ್ಲ ಈ ಥರ ಮಾಡ್ಕೋಬೇಕು. ಫುಲ್ ಆಲ್ ಸೈಡು ಮೇಲಿಂದ ಕೆಳಗೆ ಸ್ಪಾನ್ ಇರಬೇಕು. ಮೇಲಿಂದ ಕೆಳಗೆ ಸ್ಪಾನ್ ಇರಬೇಕು. ನೋಡಿ ನೀಟಾಗಿ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಮೇಲ್ಗಡೆ ಮಾತ್ರ ಏನೂ ಇಲ್ಲ ಅಲ್ಲ, ಅಲ್ಲಿ ಸ್ವಲ್ಪ ಸ್ಪಾನ್ ಉದುರಿಸ್ಬೇಕು. ಹಿಂಗೆ ಇಷ್ಟು ಹಾಕ್ಬಿಟ್ರೆ ಸಾಕು, ಆಗೋಯ್ತು. ನೋಡಿ ಹಿಂಗೆ ಮಾಡಿಕೊಂಡು ನೀಟಾಗಿ ನೋಡಿ ಮಾಡಿಕೊಂಡು ಇದನ್ನು ತಿರುಗಿಸ್ಕೊಳ್ಳೋದು. ಮಾಡ್ಕೊಂಡು ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ, ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕಿ ಸುತ್ತಿ 4 ಹಿಂಗೆ ಸುತ್ಕೊಳ್ಳಿ. 4 ಸುತ್ಕೊಳ್ಳಿ. ಸುತ್ಕೊಂಡು ಈಗ ಇಟ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡು ಆಲ್ಮೋಸ್ಟ್ ಸ್ಟಾರ್ಟ್. ಫ್ರೆಂಡ್ಸ್ ನೋಡಿ ನೀಟಾಗಿ ನೀಡಲ್ಲಿ ಇಟ್ಕೊಂಡು ನೀಟಾಗಿ ಚುಚ್ಚಬೇಕು. ಎಲ್ಲ ಮೇಲಿಂದ ಕೆಳಗೆ ಫುಲ್ ಚುಚ್ಚಬೇಕು. ನೋಡಿ ಹಿಂಗೆ ರ್ಯಾಂಡಮ್ ಆಗಿ ಫುಲ್ಲು ಮೈಸೀಲಿಯಮ್ ರನ್ ಆಗಬೇಕು ಅಂದರೆ ಈ ಥರ ಚುಚ್ಚಲೇಬೇಕು. ಎಲ್ಲ ಕಡೆ ಚುಚ್ಚಬೇಕು, ಆಲ್ ಕಡೆ ಫುಲ್ ಎಲ್ಲ ಚುಚ್ಚ್ರಿ. ನೀಟಾಗಿ ನೋಡಿ ಹೆಂಗೆ ಚುಚ್ತಾ ಇದ್ದೀನಿ. ಫುಲ್ ಚುಚ್ಚ್ರಿ, ನೀಟಾಗಿ ಹಿಂಗೆ ಚುಚ್ಚಿಬಿಟ್ಟು ಫುಲ್ ಚುಚ್ಚಿದ್ದೀವಿ. ಮೇಲೆ ಕೆಳಗೆ ಎಲ್ಲ ಚುಚ್ಚಬೇಕು. ಸೊ ಇಷ್ಟು ಚುಚ್ಚಿಬಿಡ್ಬೇಕು. ಓಕೆ ನೋಡಿ ಇವಾಗ ಚುಚ್ಚಿರೋದನ್ನು ಡಾರ್ಕ್ ರೂಮಲ್ಲಿ ಇಡಬೇಕು. ಸೊ ಇದನ್ನು 15 ಡೇಸ್ 15ಗೆ ನೀಟಾಗಿ ಡೇಟ್ ಬರ್ಕೊಳ್ಳಿ. ಇಲ್ಲಿ ನೀವು ಹಾಕಿದ ದಿನ ಡೇಟ್ ಬರೀಬೇಕು. ಇವಾಗ 28/12. ಸೊ ಈ ಥರ ಡೇಟ್ ಬರ್ಕೊತೀನಿ. ಡೇಟ್ ಬರ್ಕೊಂಡು ನೀಟಾಗಿ ತಗೊಂಡು ಇಡೋದು. ಡಾರ್ಕ್ ರೂಮಲ್ಲಿ ಇಟ್ಬಿಟ್ಟು ಗಾಳಿ ಆಡಬಾರ್ದು, ಏನೋ ಆಡಬಾರ್ದು, ಹಂಗೆ ನೀಟಾಗಿ ಇಟ್ಕೊಂಡ್ಬಿಡಿ. ಓಕೆನಾ ಫ್ರೆಂಡ್ಸ್. ಇವಾಗ ನೋಡಿ 15 ಡೇಸ್ ಆಗಿದೆ. ಸೊ ಇವತ್ತು 16th ಡೇ, 14ನೇ ದಿನ ಇದನ್ನು ತೆಗಿಬೇಕು. ಡಾರ್ಕ್ ರೂಮಿಂದ ಇದನ್ನು ತೆಗೆದುಬಿಟ್ಟು ಲೈಟ್ ರೂಮ್, ನೋಡಿ ಇದು ಲೈಟ್ ರೂಮ್. ಸೊ ಲೈಟ್ ರೂಮ್ಗೆ ಶಿಫ್ಟ್ ಮಾಡಬೇಕು. ನೀಟಾಗಿ ಲೈಟ್ ರೂಮಲ್ಲಿ ಹಾಕಬೇಕು. ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಲೈಟ್ ರೂಮಲ್ಲಿ ನೀಟಾಗಿ ಹಾಕ್ಬಿಡೋದು ಅಷ್ಟೇ ಫ್ರೆಂಡ್ಸ್. ಲೈಟ್ ರೂಮಲ್ಲಿ ಹಾಕಿ ಹಿಂಗೆ ಹಾಕ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ಫ್ರೂಟಿಂಗ್ ಯಾವಾಗ ಇರ್ತೀವೋ, ಡಾರ್ಕ್ ರೂಮಿಂದ ಶಿಫ್ಟ್ ಯಾವಾಗ ಮಾಡಿಬಿಟ್ಟು ಫ್ರೂಟಿಂಗ್ ರೂಮ್ಗೆ ಇರ್ತೀವೋ ನೋಡಿ ಇವಾಗ ಇಟ್ಟಿದ್ದೀನಿ. ಸೊ ಇದನ್ನೇನು ಮಾಡಬೇಕು, ನಾವು ಡೈಲಿ 3 ಟೈಮ್ಸ್ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಹೊಡಿಬೇಕು. ಹಿಂಗೆ ನೋಡಿ ಫಾರ್ ಥರ ಬೀಳಬೇಕು. ಇದು ಥರ ಹತ್ರ ಹೋಗ್ಬಾರ್ದು, ದೂರದಿಂದನೇ ಹೊಡಿಬೇಕು. ನೋಡಿ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ, ಹೆಂಗೆ ಬೀಳ್ತದೆ ನೋಡಿ. ಈ ಥರ ಎಲ್ಲದಕ್ಕೂ ನಾವು ಕ್ರಾಸ್ ಸೆಕ್ಷನ್ ಎಲ್ಲ ಹಾಕಿರ್ತೀವಲ್ಲ, ನೋಡಿ ಈ ಥರ ಕ್ರಾಸ್ ಸೆಕ್ಷನ್ ಎಲ್ಲ ಹಾಕಿರ್ತೀವೋ ಅಲ್ಲಿ ಹೊಡಿಬೇಕು. ಸೊ ಡೈಲಿ ಹೊಡಿಬೇಕು ಫ್ರೆಂಡ್ಸ್. ಕಟ್ ಮಾಡಬೇಕು ನೋಡಿ, ಹಿಂಗೆ ಕಟ್ ಮಾಡಬೇಕು. ನೀಟಾಗಿ ಹಿಂಗೆ ಕಟ್ ಮಾಡಿದ್ದು ನೀಟಾಗಿ ಓಪನ್ ಮಾಡಿಕೊಂಡು ಕ್ಲೋಸಾಗೆ ಇಡಬೇಕು. ಹಿಂಗೆ ಇಡಬೇಕು.
ಅದು ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು, ಜಸ್ಟ್ ಕಟ್ ಮಾಡಬೇಕಷ್ಟೇ. ಹಂಗೆ ಬ್ಯಾಕ್ ಸೈಡು ಅಷ್ಟೇ ನೋಡಿ, ಹಿಂಗೆ ಕಟ್ ಮಾಡೋದು. ಓಪನ್ ಆಗಿದೆ ಅಂತ ಚೆಕ್ ಮಾಡಿ ಅಷ್ಟೇ. ಚೆಕ್ ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡಿಬಿಡಿ. ಅದೇ ನೀವು ಓಪನ್ ಬೇಡ, ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. 2 ಸೈಡ್ಸ್ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಯಾವಾಗಲೂ ನಾವು ಹ್ಯೂಮಿಡಿ ಮೀಟ್ರ್, ಓಕೆನಾ? ಸೊ ಇದನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಏನು ನೋಡಿ, 84% ಇದೆ. ಸೊ ಹಂಗೆ ಮೇಂಟೈನ್ ಮಾಡಬೇಕು. 80% ಅಬೋವ್ ಇರಬೇಕು, ಅಟ್ಲೀಸ್ಟ್ 75% ಅಬೋವ್ ಅಂತೂ ಇದ್ದೇ ಇರಬೇಕು. ಆಮೇಲೆ ಟೆಂಪ್ರೇಚರು 22 ಮೇಲೆ ಇರಬೇಕು. 22 to 27 ಡಿಗ್ರಿ ಇರಬೇಕು. 27 ಡಿಗ್ರಿ ಮೇಲೂ ಹೋಗಬಾರ್ದು, 22 ಡಿಗ್ರಿ ಕಮ್ಮಿನೂ ಆಗಬಾರ್ದು. ಸೊ ಆ ಥರ ಮೇಂಟೈನ್ ಮಾಡಬೇಕು ಸ್ನೇಹಿತರೆ. ನೋಡಿ, ಹ್ಯೂಮಿಡಿ ಮೀಟ್ರ್ ನೋಡಿ, ಇಲ್ಲೊಂದು ಇಟ್ಟಿದ್ದೀನಿ, ಓಕೆನಾ? ಅಲ್ಲೊಂದು ಇಟ್ಟಿದೆ, ಆಮೇಲೆ ನೋಡಿ ಇಲ್ಲೊಂದು ಇಟ್ಟಿದ್ದೀನಿ. ಸೊ ಒಂದು 4-5 ಕಡೆ ಇಡಬೇಕು. ಒಂದು ಸ್ಕ್ವೇರ್ ಮನೆಯಲ್ಲಿ, ಸ್ಕ್ವೇರ್ ಫಾರ್ಮಲ್ಲಿ 4 ಸ್ಕ್ವೇರಲ್ಲೂ ಇಡಬೇಕು. ಇಲ್ಲ 5 ಹ್ಯೂಮಿಡಿ ಮೀಟ್ರ್ ಇಟ್ಬಿಟ್ಟು ಎಲ್ಲದರಲ್ಲೂ 80% ಮೇಲೆ ಇದೆಯಾ ಅಂತ ನೋಡ್ಕೋಬೇಕು. 22 ಡಿಗ್ರಿ ಟು 27 ಡಿಗ್ರಿ ಇರೋ ಥರ ನೋಡ್ಕೋಬೇಕು. ಹಾಂ ಫ್ರೆಂಡ್ಸ್, ಇವಾಗ ನಾವು 15th ಡೇ 16th ಡೇಗೆ ಹಾಕಿದ್ವಿ ಅಲ್ವಾ? ಸೊ ಅದಾದಮೇಲೆ 1 ವೀಕು ಅಥವಾ 10 ಡೇಸಿಗೆ ಈ ಥರ ಬರುತ್ತೆ ನೋಡಿ. ಪಿನೆಟ್ಸ್ ಹೆಂಗೆ ಬರ್ತಾ ಇದೆ ನೋಡಿ, ಈ ಥರ ಸ್ಟಾರ್ಟ್ ಆಗುತ್ತೆ, ಸರಿನಾ? ಆಫ್ಟರ್ 10 ಡೇಸ್ ಅಂದರೆ 16th ಡೇ ಆದಮೇಲೆ 1 ವೀಕ್ ಆದಮೇಲೆ ಈ ಥರ ಬರುತ್ತೆ. 1 ವೀಕ್ ಅವ್ರು 10 ಡೇಸಲ್ಲಿ ಬಂದ್ಬಿಡುತ್ತೆ ಈ ಥರ. ಓಕೆ, ನೆಕ್ಸ್ಟ್ ಡೇ ಹಿಂಗೆ ಬರುತ್ತೆ, ಅದ್ರ ನೆಕ್ಸ್ಟ್ ಡೇ ಈ ಥರ ಆಗುತ್ತೆ. ಅದಾದಮೇಲೆ ನೋಡಿ ಈ ಥರ ಆಗುತ್ತೆ. ಸೊ ಇದಾದಮೇಲೆ ಇದು ದಿಸ್ ಇಸ್ ಇನ್ ಅ ಕಂಡೀಷನ್ ನೋಡಿ, ಸ್ಟ್ರೈಟ್ ಆಗಿದೆ. ಇದು ನಾವು ತೆಗಿಬೋದು, ಇವಾಗ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು. ಸೊ ಇದು ಒಂದು 3-4 ಡೇಸಲ್ಲೇ ಈ ಥರ ಬಂದ್ಬಿಡುತ್ತೆ. ಸೊ ಬೈ 10th to 11th ಡೇ ಅಲ್ಲೇ ಬಂದ್ಬಿಡುತ್ತೆ ಇದು. ಸೊ ಇದಕ್ಕೆ ನೀವು ತಕ್ಷಣ ಹಾರ್ವೆಸ್ಟ್ ಮಾಡಬೇಕು. ಹಿಂಗೆ ಕಿತ್ತಬೇಕು, ಹಿಂಗೆ ಕಿತ್ತಬೇಕು ಇದನ್ನು ನೋಡಿ, ಹಿಂಗಿದೆಯಲ್ಲ, ಹಿಂಗೆ ಹಾರ್ವೆಸ್ಟ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ತುಂಬ ಸಿಂಪಲ್ಲು ಫ್ರೆಂಡ್ಸ್. ಇವಾಗ ಬಂದಿರೋದನ್ನು ನೀಟಾಗಿ ನೋಡಿ ಹಿಂಗೆ ಕಟ್ ಮಾಡ್ಕೋಬೇಕು, ಸರಿನಾ? ನೋಡಿ, ಎಲ್ಲದನ್ನು ಹಿಂಗೆ ಕಟ್ ಮಾಡ್ಕೊಂಡು ಇರಬೇಕು. ಇಷ್ಟಿಷ್ಟು ಕಟ್ ಮಾಡಿಬಿಟ್ರೆ ಆಯಿತು. ಕಟ್ ಮಾಡಿ ಮಾರ್ಕೆಟಿಗೆ ಸಿಂಪಲ್ ನೋಡಿ, ನೀಟಾಗಿ ಸಿಸರ್ಸಲ್ಲಿ ಕಟ್ ಮಾಡಿ, ಇಲ್ಲಾಂದರೆ ಚಾಕುಲು ಕಟ್ ಮಾಡ್ಬೋದು. ನೀಟಾಗಿ ನೋಡಿ ಹಿಂಗೆ ಕಟ್ ಮಾಡಿದ್ರೆ ಆಯಿತು. ಹಿಂಗೆ ಇಟ್ಬಿಟ್ಟು ಹಿಂಗೆ ಕಟ್ ಮಾಡ್ಕೊಬಿಟ್ಟು ನೋಡಿ, ನೀಟಾಗಿ ಬಂತು. ತೊಗೊಂಡು ನೋಡಿ, ಇದು ಬಾಕ್ಸು ಈ ಥರ ಪನೆಟ್ ಬಾಕ್ಸ್ ಅಂತಾರೆ. ಸೊ ಇದರಲ್ಲಿ ನೀವು 200 ಗ್ರಾಮ್ಸ್ ಹಾಕಬೇಕು. ಇದನ್ನು ವೇಯ್ ಮಾಡಿಬಿಟ್ಟು 200 ಗ್ರಾಮ್ ವೇಯ್ ಮಾಡ್ಕೊಳ್ಳೋದು. ಇದನ್ನು ತೊಗೊಂಡು ಹಿಂಗೆ ಹಾಕಿ, ಸೊ 200 ಗ್ರಾಮ್ಸ್ ಫುಲ್ ಆಗುತ್ತೆ. ನಾನು ಜಸ್ಟ್ ಒಂದು ಸ್ಯಾಂಪಲ್ ಆಗಿ ತೋರಿಸಿದ್ವಿ. 200 ಗ್ರಾಮ್ಸ್ ಇರಬೇಕು ವೇಯ್ ಮಾಡಿದ್ರೆ. ಮಾಡಿಕೊಂಡು ಇದು ಇಟ್ ಇಸ್ ನಾವು ರೆಡಿ ಟು ಸೇಲ್. ಸೊ ಇದು ಸೇಲ್ಸ್ಗೆ ನೀವು ತೊಗೊಂಡೋಗಿ ಕೊಡ್ಬೋದು. ಎಂಡ್ ಟು ಎಂಡ್ ವಿಡಿಯೋ ಫ್ರೆಂಡ್ಸ್, ಇದನ್ನು ನೋಡ್ಕೊಳ್ಳಿ ಸಾಕು. ಇದೆ ಫುಲ್ ನಿಮಗೆ ಆಯಿಸ್ಟರ್ ಮಶ್ರೂಮ್ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನೋಡಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಆಯಿಸ್ಟರ್ ಮಶ್ರೂಮ್ ಫಾರ್ಮಿಂಗ್. ಥ್ಯಾಂಕ್ ಯು.